ಸಾಕಷ್ಟು ಆಕ್ರೋಶ ಕೇಳಿಬಂದಿದೆ. ಬಟ್ ಚಿತ್ರತಂಡದಿಂದ ಬಂದು ಅಂದರೆ ರಕ್ಷಿತಾ ಅವರು ಹೇಳ್ತಾರೆ ಏನಿದೆ ಆಕ್ರೋಶ, ಏನಕ್ಕೆ ಇಷ್ಟೊಂದು ವಿರೋಧ ಬರ್ತಾ ಇದೆ? ಇವತ್ತು ಕನ್ನಡ ಚಿತ್ರರಂಗ ನಮ್ಮ ಕನ್ನಡ ಅನ್ನುವಂಥ ಪದ, ಆ ಕನ್ನಡ ಪದಕ್ಕೆ ಅವಮಾನ ಮಾಡುವಂಥ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಪ್ರೇಮ್ ಅವ್ರಿಗೆ ಯಾಕೆ ಈ TRP ಯೋಚನೆ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ತಾಯಿ ಬಗ್ಗೆ ಅಂದರೆ ಅವ್ರು ತುಂಬ ಕರುಣೆಯಿಂದ ಆ ಚಿತ್ರದಲ್ಲಿ ಎಲ್ಲ ಚಿತ್ರದಲ್ಲೂ ತೋರಿಸ್ಕೊಂಡು ಬಂದಿದ್ದಾರೆ. ಆದರೆ ಈ ಚಿತ್ರದಲ್ಲಿ TRP ಬೇಕು, ನನ್ನ ಚಿತ್ರ ಓಡಬೇಕು ಅಂತ ಏನಾದ್ರು ಮಾಡಿದ್ದ ಉದ್ದೇಶ ಇದ್ದರೆ ಇದು ತಪ್ಪು. ಕನ್ನಡ ಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ಕರ್ನಾಟಕ ಒಕ್ಕೂಟದ ಅಧ್ಯಕ್ಷರಾದಂಥ ಬಂಸಲ ನಟರಾಜು, ನಮ್ಮ ಮೂರ್ತಿ ಅಣ್ಣವರು, ಮಹಿಳಾ ಸಂಘಟನೆಯವರು ಎಲ್ಲರೂ ಇವತ್ತು ಸೇರಿ, ಯಾಕಂತಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅದನ್ನು. ಇಡೀ ಪರಭಾಷಿಕರು ನಮ್ಮನ್ನು ನೋಡಿಬಿಟ್ಟು ಕೇವಲ ಮಾಡುವಂಥ ಕೆಲಸಕ್ಕೆ ನಾವು ಹೋಗಬಾರ್ದು. ಇವತ್ತು ಎಷ್ಟೋ ಚಿತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಒಳ್ಳೆ ತಾಯಿ ಬಗ್ಗೆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇವತ್ತು ಯಾಕೆ ಇವತ್ತು ಪ್ರೇಮ್ ಅವರಿಗೆ ಇಂಥ ಕಾನ್ಸೆಪ್ಟ್ ಬಂತು? TRP ಕಮ್ಮಿ ಆಯಿತಾ? ಕರ್ನಾಟಕದ ಚಲನಚಿತ್ರಗಳು ಓಡ್ತಾ ಇಲ್ಲ ಅಂತ ಈ ಥರ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ನಮಗೆ ಒಂದು ಭಾವನೆ ಆಗಿದೆ. ಈ ಮೇಡಮ್ ಅವರು ಈಗ ಮಹಿಳಾ ಅವರು ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಇದನ್ನು ತಿಳಿಸ್ತೀವಿ. ಕೂಡಲೇ ಏನಾದ್ರು ಕ್ರಮ ತಗೊಳ್ದೆ, ಯಾಕಂದರೆ ಚಿತ್ರದಲ್ಲಿ ಏನಾದ್ರು ಡಬಲ್ ಮೀನಿಂಗ್ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಮೇಡಮ್, ನಿಮ್ಮ